ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನಿವತ್ತು ಸಮಾಂತರ ಶ್ರೇಣಿಯ ಅಭ್ಯಾಸ 1.3 ಅನ್ನ ಲಾಸ್ಟ್ ಟೈಮ್ ಅರ್ಧ ಮಾಡಿದ್ದೆ. ಅದನ್ನ ಇವತ್ತು ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಎಲ್ಲಿಂದ ಅಂದ್ರ ಎರಡನೇ ಮೇನ್ ಒಳಗಿಂದ. ಹೌದಾ? ಎರಡನೇ ಮೇನ್ ಯಾವ್ದಿದೆ ನೋಡ್ರಿ, ಇವುಗಳ ಮೊತ್ತ ಕಂಡು ಹಿಡಿಯಿರಿ. ನಮಗ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ನಮಗ ಆಲ್ರೆಡಿ ಗೊತ್ತಿದೆ. ಯಾವ್ದಿದೆ? ಒಂದ್ಸಲ ರಿವಿಷನ್ ಮಾಡ್ತೀರಿ. ಯಾವ್ದಿದೆ ಅಂದ್ರ Sn is equal to n/2 2a plus n-1 d ಅಂತ ಇದೆ ನಮ್ಗ. ಹೌದು? Sn is equal to n/2 2a plus n-1 d ಅಂತ ಇದೆ. ಇದೆಲ್ಲ ಲಾಸ್ಟ್ ಟೈಮ್ ನಾನು ಈ ಫಾರ್ಮುಲಾ ಹೆಂಗ್ ಬಂತು ಎಲ್ಲ ಎಕ್ಸ್ಪ್ಲೇನ್ ಮಾಡೀನಿ. ಜಸ್ಟ್ ಫಾರ್ ರಿವಿಷನ್ ಅಂತ ನಾನು ಇದನ್ನ ಹೇಳ್ತಾ ಇದ್ದೀನಿ. ಅಂದ್ರೆ ಸಮಾಂತರ ಶ್ರೇಣಿಯ n ಪದ ಕಂಡು ಹಿಡಿಯುವ ಸೂತ್ರ ನಮ್ಗೆ ಯಾವ್ದು ಹೇಳ್ರಿ? n/2 2a plus n-1 d ಅಂತ ಇದೆ. ಹೌದಾ? ಈಗ ಕ್ವಶನ್ ಏನಿದೆ ನೋಡ್ರಿ, ಇವುಗಳ ಮೊತ್ತ ಕಂಡು ಹಿಡಿಯಿರಿ ಅಂತ ಇದೆ. ಹೌದಾ? ಕ್ವಶನ್ ನೋಡ್ರಿ, ಒಂದೇದು 7 plus 10 into 1/2 plus 14 plus 84 ಅಂತ ಇದೆ. ಹೌದಾ? ಪ್ಲಸ್ 84 ಸಬ್ಟ್ರಾಕ್ಟ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಏನೇನು ದತ್ತಾಂಶಗಳನ್ನ ಕೊಟ್ಟಿದಾರೋ ನಾವು ಫಸ್ಟ್ ಬರ್ಕೋಬೇಕು. ಏನೇನ್ ದತ್ತಾಂಶಗಳದಾವಲ್ಲ ಅವನ್ನ ಮೊದ್ಲು ಬರ್ಕೋಬೇಕು. ಇಲ್ಲಿ ನೋಡ್ರಿ, ಫಸ್ಟ್ ಯಾವ್ದು ಕೊಟ್ಟಿದಾರ ನೋಡ್ರಿ, a is equal to ಎಷ್ಟಿದೆ? 7 ಅಂತ ಇದೆ. ಹೌದಾ? ಮೊದಲನೇ ಪದ 7 ಅಂತ ಇದೆ. ಸೊ d is equal to ಏನು? a2 minus a1. ಹೌದಾ? ಅಂದ್ರ ಎರಡನೇ ಪದದೊಳಗ ಒಂದನೇ ಪದವನ್ನ ಮೈನಸ್ ಮಾಡಿದಾಗ ನಮಗೆ ಎಷ್ಟು ಬರ್ತೈತಿ? ಡಿ ಅಂತ ಬರ್ತೈತಿ. ಸೊ ಡಿ ಅನ್ನ ಕಂಡು ಹಿಡ್ಕೋಬೇಕು ನಾವು. ಡಿ ಅಂದ್ರೆ ಇದನ್ನ ಫಸ್ಟ್ ಏನ್ ಮಾಡ್ರಿ, ಇದು ಮಿಶ್ರ ಭಿನ್ನ ರಾಶಿ ಒಳಗಿದೆ. ಈ ಮಿಶ್ರ ಭಿನ್ನ ರಾಶಿಯನ್ನ ನಾವೇನ್ ಮಾಡ್ಬೇಕೀಗ? ಮಿಶ್ರ ಭಿನ್ನ ಅಂದ್ರೆ ಸಮಾನ ಭಿನ್ನ ರಾಶಿಗೆ ನಾವು ಕನ್ವರ್ಟ್ ಮಾಡ್ಬೇಕು. ಸೊ ಇದೆಷ್ಟಾಗ್ತದೆ ನೋಡ್ರಿ, 2 into 10 20. ಇದೊಂದು 1 ಆಗ್ತತಿ. 21 ಡಿವೈಡೆಡ್ ಬೈ 2 ಮೈನಸ್ ಇದು 7 ಅಂತ ಇದೆ. ಕರೆಕ್ಟ್? 7 ಅಂತ ಇದೆ. ಸೊ ಈಗ ಎಷ್ಟಾಗತ್ ನೋಡ್ರಿ, ಇದು ಲಸ ತೆಗಿಬೇಕೀಗ. ಇಲ್ಲಿ ಏನು ಇರ್ಲಿಲ್ಲ ಅಂದ್ರ 1 ಇರ್ತೈತಿ. ಇಲ್ಲಿ 21 ಲಸ ಎಷ್ಟು ಬಂತು? 2 ಬಂತು. ಹೌದಾ? 2 ಒಂದ್ಲೆ, ಆಮೇಲೆ 7 ಒಂದ್ಲೆ 7. ಸೊ 21 ಮೈನಸ್ ಇದು 1 2 2 ಇದೆಯಲ್ಲ, 7 2 14. 21 ಮೈನಸ್ 14 ಮಾಡಿದ್ರೆ ಎಷ್ಟು ಬರ್ತೈತಿ ನಮಗ? 7 ಡಿವೈಡೆಡ್ ಬೈ 2 ಅಂತ ಬರ್ತೈತಿ. 7 ಡಿವೈಡೆಡ್ ಬೈ 2 ಅಂತ ಬರ್ತೈತಿ. ಸೊ ಈಗ ನಮಗ ಡಿ ಅಂದ್ರೆ ಎಷ್ಟು ಬಂತ ಹೇಳ್ರಿ? ಡಿ ಇಸ್ ಈಕ್ವಲ್ ಟು 7/2 ಅಂತ ಬಂತು. ಡಿ ಇಸ್ ಈಕ್ವಲ್ ಟು 7/2 ಅಂತ ಬಂತು. ಆಮೇಲೆ ಇಲ್ಲೊಂದು ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ. ಲಾಸ್ಟ್ ಟರ್ಮ್ ಅಂದ್ರೆ ನಮ್ಗೆ ಏನ್ ಹೇಳ್ರಿ? an. ಹೌದಾ? an is equal to ನಮಗೆ ಎಷ್ಟು ಬಂತು? 84 ಬಂತು. ಈಗ ನಾವು ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಕಂಡು ಹಿಡೀರಿ ಅಂತ ಹೇಳಿದಾರು. ಅಂದ್ರ Sn ಅನ್ನ ನಾವು ಕಂಡು ಹಿಡಿಬೇಕು. Sn ಕಂಡು ಹಿಡಿಬೇಕಂದ್ರೆ ನಮಗ್ ಫಸ್ಟ್ ಏನ್ ಬೇಕು ಹೇಳ್ರಿ? n ಬೇಕು. ಏನು ಇದೆ? ಡಿನು ಇದೆ, ಆಮೇಲೆ an ಅಂತೂ ಇದೆ. ಬಟ್ ನಮಗ್ n ಬೇಕೇ ಬೇಕು. ಸೊ ಇದನ್ನೆಲ್ಲ ದತ್ತಾಂಶಗಳನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೇಕು? an ಅನ್ನ ಕಂಡು ಹಿಡಿಬೇಕು. ಸೊ an ಸೂತ್ರ ಏನಿದೆ ನೋಡ್ರಿ ನಮಗ? an is equal to a plus n-1 d ಅಂತ ಇದೆ. ಹೌದಾ? ನೆನಪಿದ್ಯಾ? an is equal to a plus n-1 d ಅಂತ ಇದೆ. an ಅಂದ್ರೆ ಎಷ್ಟಿದೆ ನೋಡ್ರಿ? 84 is equal to a ಅಂದ್ರೆ ಎಷ್ಟಿದೆ? 7 ಪ್ಲಸ್ n ಅಂದ್ರೆ ನಾವು ಅದನ್ನೇ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಅಂದ್ರೆ n ಅನ್ನ ಕಂಡು ಹಿಡಿತಾ ಇದ್ದೀವಿ. n-1 d ಅಂದ್ರೆ ಎಷ್ಟು ಬಂದಿದೆ ನೋಡ್ರಿ ನಮಗ? 7/2 ಅಂತ ಬಂದಿದೆ. 7/2 ಅಂತ ಬಂದಿದೆ. ಈಗ ಇವನ್ನೆಲ್ಲ ಸಿಂಪ್ಲಿಫೈ ಮಾಡಿದ್ರೆ ನಮಗ n ಸಿಗ್ತೈತಿ. ಸೊ ಈಗ ನಾ ಏನ್ ಮಾಡ್ಬೋದು? ಈ 7ಅನ್ನ ಈ ಸೈಡ್ ಕಳಿಸ್ತೇನೆ ನೋಡಿ. 84 ಇಲ್ಲಿ ಪ್ಲಸ್ 7 ಇದ್ದದ್ದು ಈ ಸೈಡ್ ಬಂತಂದ್ರೆ ಏನಾಗ್ತೈತಿ ನಿಮಗ? ಈಕ್ವಲ್ ಟು ಈ ಕಡೆ ಆ ಕಡೆ ಬಂದಾಗ ಚಿಹ್ನೆಗಳು ಚೇಂಜ್ ಆಗ್ತಾವಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಹೌದಾ? 84 ಮೈನಸ್ 7 ಎಷ್ಟಾಗತ್ತೆ ನೋಡ್ರಿ? ಇದು n-1 ಇಂಟು 7/2 ಅಂತ ಆಯ್ತು. ಹೌದಾ? 84 ಮೈನಸ್ 7 ಎಷ್ಟಾಗತ್ತೆ ನೋಡ್ರಿ? ಕರೆಕ್ಟ್, 77 is equal to n-1 ಇಂಟು 7/2 ಅಂತ ಇದೆ. ಹೌದಾ? ಈಗ ನೋಡ್ರಿ ಎಷ್ಟಾಯ್ತು? ಇದು
77 ಹೌದಾ. ಈಗ ಏನ್ ಮಾಡ್ತೇನೆ ಇಲ್ಲಿ ಎರಡನ್ನ ನಾನು ಏನ್ ಮಾಡ್ತೇನೆ, ಇದು ಭಾಗಾಕಾರ ಸ್ಥಾನ ಇದ್ದದ್ದು ಇಸ್ ಈಕ್ವಲ್ ಟು ಈ ಕಡೆ ಬಂತಂದ್ರೆ ಏನಾಯ್ತದು ಇಂಟು ಆಗುತ್ತ. 77 ಇಂಟು 2 ಇಸ್ ಈಕ್ವಲ್ ಟು n ಅಂದ್ರ ಈ 7 ಅನ್ನ ಒಳಗ್ ಹಾಕ್ಬೇಕು, ಅಂದ್ರೆ ಬ್ರಾಕೆಟ್ ಒಳಗ ನಾವು ತಗೋಬೇಕು. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಿರ್ತಿಲ್ಲ, ಇಲ್ಲಿ ಇನ್ನೊಂದ್ಸಲ ಬರೀತೀನಿ. 77 ಇಂಟು 2 ಇಸ್ ಈಕ್ವಲ್ ಟು ಈ 7ಅನ್ನ ಒಳಗ್ ಹಾಕ್ಬೇಕು. ಒಂದ್ಸಲ n ಜೊತೆ ಗುಣಾಕಾರ ಮಾಡ್ಬೇಕು, ಇನ್ನೊಂದ್ಸಲ 1 ಜೊತೆ ಗುಣಾಕಾರ ಮಾಡ್ಬೇಕು. 7n ಮೈನಸ್ 7 ಹೌದಾ. ಈಗ ನೋಡ್ರಿ 77 ಇಂಟು 2 ಎಷ್ಟಾಯ್ತು ನೋಡ್ರಿ, 2 7 14. ಇದು ಒಂದು 154 ಆಯ್ತು ಹೌದಾ. 2 7 14, 2 7 14 ಒಂದು 15 ಇಸ್ ಈಕ್ವಲ್ ಟು 7n ಮೈನಸ್ 7 ಅಂತ ಆಯ್ತು. ಸೊ ಇಲ್ಲಿ ಏನಾಯ್ತು ನಮಗೀಗ -7 ಇದ್ದಿದ್ದು ನಾವು ಮತ್ತೆ ಈ ಕಡೆ ಪ್ಲಸ್ ಮಾಡ್ಬೇಕು. 154 -7 ಇದ್ದಿದ್ದು ಈ ಸಲ ಈ ಕಡೆ ಕಳಿಸ್ರಿ, +7 ಆಯ್ತು ಇಸ್ ಈಕ್ವಲ್ ಟು 7n ಆಯ್ತು. ಇದು ಎಷ್ಟಾಯ್ತು ನೋಡ್ರಿ, ಈಗ 7 4 11 6 ಇದು 1 71 ಆಯ್ತು. ಇದು 7n ಆಯ್ತು. ಕರೆಕ್ಟ್. ಸೊ ಪ್ರಬ್ ಮಾಡ್ಬೋದು. 161 ಇಸ್ ಈಕ್ವಲ್ ಟು 7n ಇದೆ ಹೌದಾ. ನಾ ಇದನ್ನ ಹೆಂಗ್ ಬರೀತೇನೆ, n ಇಸ್ ಈಕ್ವಲ್ ಟು 161. ಇದು ಎನ್ನದ ಬಾಜು ಇದನ್ನ ಏನು ಐತಲ್ಲ ಸಂಖ್ಯೆ ನಮ್ಗೆ ಏನಾಗ್ತಿತ್ತದು, ಇದು ಗುಣಾಕಾರ ಸ್ಥಾನ ಇದ್ದದ್ದು ಏನಾಗ್ಬಿಡುತ್ತೆ ನಮಗ ಭಾಗಾಕಾರ ಸ್ಥಾನದೊಳಗ ಬರ್ತೈತಿ. ಸೊ ಇದನ್ನ ಕಟ್ತಾ ಹೊಡಿಬೇಕೀಗ. 7 1 7 2 ಹೌದಾ. 7 ಮಗ್ಗಿ ಒಳಗ್ 16 ಇಲ್ಲ. ಸೊ ನಾವೇನ್ ಮಾಡ್ಬೇಕೀಗ 7 2 14 ಆಯ್ತು. ಇಲ್ಲೊಂದ್ ಎಷ್ಟು ಉಳಿತು, 2 ಉಳಿತು. ಇಲ್ಲಿ ಬಾಜು ಎಷ್ಟಾಯ್ತು 1 ಆಯ್ತು. ಸೊ ಇದೆಷ್ಟಾಯ್ತು 7 3 21 ಆಯ್ತು. n ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗ 23 ಆಯ್ತು. n ಇಸ್ ಈಕ್ವಲ್ ಟು 23 ಆಯ್ತು. ಈಗ ನಾವೇನ್ ಮಾಡ್ಬೇಕು, ಇನ್ ಮೇಲೆ ನಮಗೆ n ಕಂಡು ಹಿಡಿದೀವಿ, ಇನ್ ಮೇಲೆ ನಾವೇನ್ ಮಾಡ್ಬೇಕು Sn ಅನ್ನ ಕಂಡು ಹಿಡಿಬೇಕು. Sn ಸೂತ್ರ ಯಾವ್ದಿದೆ ನೋಡ್ರಿ, Sn ಇಸ್ ಈಕ್ವಲ್ ಟು n/2 2a ಪ್ಲಸ್ n-1d ಅಂತ ಇದೆ ಹೌದಾ. n/2 2a ಪ್ಲಸ್ n-1d ಅಂತ ಇದೆ. ಬಟ್ ನಾನ್ ನಿಮಗೆ ಹೇಳಿದ್ದು ಇನ್ನೂ ಒಂದು ಸೂತ್ರ ಬರ್ಸಿದ್ದೆ ನಾನು ನಿಮ್ಗೆ. Sn ಇಸ್ ಈಕ್ವಲ್ ಟು n/2 a ಪ್ಲಸ್ an ಅಂತ ಬರ್ಸಿದ್ದೆ ಹೌದಾ. a ಪ್ಲಸ್ an ಅಂತ ಯಾವಾಗ ನಮಗೆ an ಕೊಟ್ಟಿರ್ತಾರೋ ಅವಾಗ ಇದನ್ನ ಬರೆಯೋ ಅವಶ್ಯಕತೆ ನಮಗಿಲ್ಲ. ಸೊ ನಾವ್ ಅವಾಗ ಏನ್ ಮಾಡ್ಬೇಕು, an ಅನ್ನ ಅಂದ್ರೆ ಈ ಸೂತ್ರವನ್ನ ಬರೆದ್ರೆ ನಮಗೆ ಈಸಿಲಿ ನಾವು ಯಾವುದೇ ಒಂದು ಪ್ರಾಬ್ಲಮ್ ಅನ್ನ ಈಸಿಲಿ ಸಾಲ್ವ್ ಮಾಡಬಹುದು. Sn ಇಸ್ ಈಕ್ವಲ್ ಟು n ಅಂದ್ರೆ ನಮ್ಗೆ ಎಷ್ಟು ಬಂದಿದೆ ಹೇಳ್ರಿ, 23 ಬಂದಿತ್ತು ಹೌದಾ. 23 ಡಿವೈಡೆಡ್ ಬೈ 2 ಇಂಟು a ಅಂದ್ರೆ ಎಷ್ಟು ಬಂದಿದೆ ನಮಗೆ ಮೊದಲನೇ ಪದ 7 ಪ್ಲಸ್ an ಅಂದ್ರೆ ಎಷ್ಟು ಬಂದಿದೆ ಇಲ್ಲಿ 84 ಹೌದಾ. ಈಗ ನೋಡ್ರಿ Sn ಇಸ್ ಈಕ್ವಲ್ ಟು 23. ಇಲ್ಲೇ ಕಡ್ತಾ ಹೋಗ್ತೈತೆ ನೋಡ್ಬೇಕು, ಬಟ್ ಹೋಗುದಿಲ್ಲ, ಅದು 23 ಇದೆ ಪಾಯಿಂಟ್ ಒಳಗೆ ಬರ್ತೈತಿ, ನಮ್ಗ ಬೇಡ. 23 ಇಂಟು 84 ಪ್ಲಸ್ 7 ಎಷ್ಟಾಗತ್ ನೋಡ್ರಿ, 84 ಪ್ಲಸ್ 7 ಎಷ್ಟಾಗತ್ತ 91 ಹೌದಾ. 23 ಇಂಟು 91 ಡಿವೈಡೆಡ್ ಬೈ 2 ಬಂತು. ಇದನ್ನೆಲ್ಲ ಗುಣಾಕಾರ ಮಾಡಿ ಇಡ್ಬೇಕು ನಾವು. Sn ಇಸ್ ಈಕ್ವಲ್ ಟು 23 ಇಂಟು 91 ಎಷ್ಟಾಗತ್ ನೋಡ್ರಿ, 23 ಇಂಟು 91 23 ಇಂಟು 91 ಎಷ್ಟಾಗತ್ತಂದ್ರ 23 ಇಂಟು 91 2093 ಆಗುತ್ತೆ ಹೌದಾ. ಅಂದ್ರೆ 2093 ಆಗುತ್ತೆ ಡಿವೈಡೆಡ್ ಬೈ 2. ಸೊ ಇಲ್ಲಿ 3 ಇದ್ದದಕ್ಕ ನಿಮ್ಗ ಬಾಧ್ಯತೆಯ ನಿಯಮಗಳು ಗೊತ್ತಿದಾವು. ಇಲ್ಲಿ 3 ಇತ್ತಪ್ಪ ಅಂತಂದ್ರೆ ನಮಗೆ ಇಲ್ಲಿ ಏನಾಯ್ತು ಪಾಯಿಂಟ್ ಒಳಗೆ ಬರ್ತೈತಿ, ಇದನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾವ್ ಇಷ್ಟ ಕಂಡು ಹಿಡಿದ ಬಿಡ್ಬೇಕು. ಸೊ ಫೈನಲ್ ಆನ್ಸರ್ ನಮ್ಗೆ ಎಷ್ಟು ಬಂತು, Sn ಇಸ್ ಈಕ್ವಲ್ ಟು 2093 ಡಿವೈಡೆಡ್ ಬೈ 2 ಅಥವಾ 2093 ಡಿವೈಡೆಡ್ ಬೈ 2. ಕರೆಕ್ಟ್. ಈ ಲೆಕ್ಕದೊಳಗ ಅವರು ಸ್ಟಾರ್ಟಿಂಗ್ n ಕೊಟ್ಟಿದ್ದಿಲ್ಲ, ನಾವೇನ್ ಮಾಡ್ಬೇಕು, ಕೊಟ್ಟಿರುವ ದತ್ತಾಂಶಗಳನ್ನು ಯೂಸ್ ಮಾಡಿಕೊಂಡು n ಕಂಡು ಹಿಡ್ಕೊಂಡು ಆಮೇಲೆ ನಾವು Sn ಅನ್ನ ಕಂಡು ಹಿಡಿಬೇಕು. ತಿಳಿತು.
ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್ ಯಾವ್ದಿದೆ ನೋಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ನೋಡ್ರಿ, ಸೆಕೆಂಡ್ ಒನ್. 34, 32 ನೆಕ್ಸ್ಟ್ ಪ್ಲಸ್ 30 ಅಪ್ ಟು ಎಲ್ಲಿವರೆಗೂ ಇದೆ ಹೇಳ್ರಿ, 10 ವರೆಗೂ ಇದೆ. ಹೌದಾ, ಅಪ್ ಟು 10 ವರೆಗೂ ಇದೆ. ಈಗ ನೋಡೋಣ ಇದ್ರಾಗ ಏನೇನ್ ಕೊಟ್ಟಿದಾರ, ದತ್ತಾಂಶಗಳನ್ನ ಫಸ್ಟ್ ಬರ್ಕೋಬೇಕು. ಎನ್ ಅಂದ್ರೆ ಸಾರಿ, ಎ ಅಂದ್ರೆ ಎಷ್ಟಿದೆ ನೋಡ್ರಿ, ಮೊದಲನೇ ಪದ. ಮೊದಲನೇ ಪದ ಯಾವ್ದಿದೆ ನಮಗ, 34 ಇದೆ. ಹೌದಾ, 34 ಇದೆ. ಡಿ ಇಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ ಎರಡನೇ ಪದ ಅಂದ್ರೆ A2 ಮೈನಸ್ A1. ಎರಡನೇ ಪದದೊಳಗ ನಾವೇನ್ ಮಾಡ್ಬೇಕು, ಇದನ್ನ ಒಂದನೇ ಪದವನ್ನ ಮೈನಸ್ ಮಾಡ್ಬೇಕು. 32 ಮೈನಸ್ 34 ಎಷ್ಟಾಯ್ತು, ಡಿ ಇಸ್ ಈಕ್ವಲ್ ಟು 32 ಮೈನಸ್ 34 ಅಂದ್ರೆ ಏನಾಯ್ತು, ವಿಜಾತಿಯ ಚಿಹ್ನೆಗಳದವು. ದೊಡ್ಡ ಅಂಕಿ ಒಳಗ ಸಣ್ಣ ಅಂಕಿಯನ್ನ ಮೈನಸ್ ಮಾಡ್ಬೇಕು. 34 ಮೈನಸ್ 32 ಅಂದ್ರ 2 ಬಂತು. ಬಟ್ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಏನಿದೆ ನಮಗ, -2 ಬರ್ತೈತಿ. ಹೌದಾ, ಆಮೇಲೆ ಲಾಸ್ಟ್ ಟರ್ಮ್ ಎನ್ ಅಂತ ಇದೆ. ಇದನ್ನ ಏನ್ ಮಾಡ್ಬೇಕು, ಎನ್ ಇಸ್ ಈಕ್ವಲ್ ಟು ನಾವೇನ್ ಮಾಡ್ಬೇಕು, 10 ಅಂತ ಬರ್ಕೋತೀವಿ. ಸೊ ಹಂಗಾರೆ ನಾವ್ ಏನ್ ಕಂಡು ಹಿಡಿಬೇಕೀಗ, ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಅಂದ್ರೆ ಫಸ್ಟ್ ನಾವ್ ಎನ್ ಕಂಡು ಹಿಡಿದ ಮೇಲೆ ನಮ್ಗೆ ಏನ್ ಬರ್ತೈತಿ ಹೇಳ್ರಿ, ಎಸ್ ಎನ್ ಅನ್ನ ಕಂಡು ಹಿಡಿದ್ ನಮ್ಗ ಗೊತ್ತಾಗ್ತೈತಿ. ಎನ್ ಪದ ಕಂಡು ಹಿಡಿಯುವ ಸೂತ್ರ ಏನಿದೆ, ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ ಅಂತ ಇದೆ. ಹೌದಾ, ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ ಅಂತ ಇದೆ. ಎನ್ ಅಂದ್ರೆ ಎಷ್ಟಿದೆ ನಮಗ, 10 ಇದೆ. ಎ ಅಂದ್ರೆ ಎಷ್ಟಿದೆ ನಮಗ, 34 ಇದೆ. 34 ಪ್ಲಸ್ ಎನ್ ಅಂದ್ರೆ ಎಷ್ಟಿದೆ ಗೊತ್ತಿಲ್ಲ, ಅದನ್ನ ನಾವು ಕಂಡು ಹಿಡಿತಾ ಇದ್ದೀವಿ. ಡಿ ಅಂದ್ರೆ ಎಷ್ಟಿದೆ, -2 ಇದೆ. ಡಿ ಅಂದ್ರ -2 ಇದೆ. ಇವನ್ನೆಲ್ಲ ಸಿಂಪ್ಲಿಫೈ ಮಾಡಿದ್ರೆ ನಮಗ ಎನ್ ವ್ಯಾಲ್ಯೂ ಗೊತ್ತಾಗ್ತೈತಿ. ಸೊ 10 ಇಸ್ ಈಕ್ವಲ್ ಟು 34. ಹೌದಾ, ಇಲ್ಲಿ ನೋಡ್ರಿ ಈ -2 ನ ಇದ್ರ ಜೊತೆ ನಾವು ಗುಣಾಕಾರ ಮಾಡ್ಬೇಕು. ಒಮ್ಮೆ ಎನ್ ಜೊತೆ ಗುಣಾಕಾರ ಮಾಡ್ಬೇಕು, ಒಮ್ಮೆ 1 ಜೊತೆ ಗುಣಾಕಾರ ಮಾಡ್ಬೇಕು. ನೋಡ್ರಿ ಇಲ್ಲಿ ಪ್ಲಸ್, ಇವಾಗ ಹಿಂಗ ಗುಣಾಕಾರ ಮಾಡ್ಬೇಕಾದ್ರೆ ನಾವ್ ಯಾವಾಗಿದ್ರು ಇವನ್ನ ಮಾಡ್ಬೇಕು, ಚಿಹ್ನೆಗಳನ್ನ ಫಸ್ಟ್ ಗುಣಾಕಾರ ಮಾಡ್ಬೇಕು. ಮೈನಸ್ ಇಂಟು ಪ್ಲಸ್ ಏನಾಯ್ತು, -2n. ಹೌದಾ, ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 2. ಹೌದಾ, ಈಗ ನೋಡ್ರಿ 10 ಇಸ್ ಈಕ್ವಲ್ ಟು, ಇವನ್ನೆರಡು ಏನ್ ಮಾಡ್ಬೇಕು, ನಾವು ಕೂಡಿಸ್ಬೇಕು. ಸೇಮ್ ಸಂಖ್ಯೆಗಳಿದ್ದಾವು, ಕೂಡಿಸ್ಬೇಕು. ಬಟ್ ಇದ್ರ ಜೊತೆ ನಮಗ ಕೂಡಿಸ್ಲಿಕ್ಕೆ ಬರುದಿಲ್ಲ, ಯಾಕಂದ್ರೆ ಅದು ಚರಾಕ್ಷರ ಐತಿ. ಹೌದಾ, ಇಲ್ಲಿ ನೋಡ್ರಿ 34 ಪ್ಲಸ್ 2 ಎಷ್ಟಾಯ್ತು, 36 ಮೈನಸ್ 2n ಆಯ್ತು. 36 ಮೈನಸ್ 2n ಆಯ್ತು. ನಾ ಈಗ ಇದೇನ್ ಮಾಡ್ತೇನೆ ನೋಡ್ರಿ, 10 ಇಲ್ಲಿ ಪ್ಲಸ್ 36 ಇದ್ದಿದ್ದನ್ನ ಈ ಕಡೆ ಹಾಕೋಣ. ಇದೇನಾಯ್ತು, -36 ಆಯ್ತು. -36 ಇಸ್ ಈಕ್ವಲ್ ಟು -2n ಆಸ್ ಇಟ್ ಇಸ್ ಉಳಿತು. ಈಗ ನೋಡ್ರಿ 10 ಮೈನಸ್ 36, 10 ಒಳಗ್ ನಮಗ 36 ಮೈನಸ್ ಮಾಡ್ಲಿಕ್ಕೆ ಬರುವುದಿಲ್ಲ. ಸೊ ನಾವೇನ್ ಮಾಡ್ತೀವಿ, 36 ಮೈನಸ್ 10 ಮಾಡಿದ್ರೆ ಎಷ್ಟು ಬಂತು, 26 ಬಂತು. ಬಟ್ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ನಮಗ -26 ಬಂತು. ಇಲ್ಲಿ ಏನಿದೆ, -2n ಅಂತ ಇದೆ. ಸೊ ಇದನ್ನ n ಅನ್ನ ನಾವು ಸಿಂಪ್ಲಿಫೈ ಮಾಡಬೇಕು. n ಇಸ್ ಈಕ್ವಲ್ ಟು -26 ಡಿವೈಡೆಡ್ ಬೈ -2 ಅಂತ ಇದೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. 2 ಒಂದ್ಲೆ 2 ಒಂದ್ಲೆ 2 ಮೂರ್ಲೆ ಅಂದ್ರ n ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗ, 13 ಅಂತ ಬಂತು. n ಇಸ್ ಈಕ್ವಲ್ ಟು ಎಷ್ಟು ಬಂತು, 13 ಬಂತು. ಸೊ ಈಗ ನಮಗ n ಸಿಕ್ತು. ನಾವೀಗ ಏನ್ ಮಾಡ್ಬೇಕು, ನೆಕ್ಸ್ಟ್ ಎಸ್ ಎನ್ ಸೂತ್ರ ಹಾಕಿ ಎಸ್ ಎನ್ ಅನ್ನ ಕಂಡು ಹಿಡಿಬೇಕು. n ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗ, 13 ಬಂತು. ಸೊ ಎಸ್ ಎನ್ ಹಾಕೋಣ. ಎಸ್ ಎನ್ ಎನ್ ಅಂದ್ರ 13 ಬಂದಿದೆ ಆಲ್ರೆಡಿ ನಮಗೀಗ. ಎಸ್ ಎನ್ ಇಸ್ ಈಕ್ವಲ್ ಟು n/2 2a ಪ್ಲಸ್ n-1d. ಹೌದಾ, ಎಸ್ ಎನ್ ಸೂತ್ರ 2a ಪ್ಲಸ್ n-1d ಅಂತ ಬಂದಿದೆ. ನಾ ಇದನ್ನ ಈ ರೀತಿನೂ ಬರೀಬಹುದಲ್ಲ, n/2 a ಪ್ಲಸ್ an. ಹೌದಾ, a ಪ್ಲಸ್
ಎ ಎನ್ ಅಂತ ಬರಿಬಹುದು. ಬಟ್ ನಾ ಈಗ ಏನ್ ಮಾಡ್ತೀನಿ, ಒಂದೊಂದ್ಸಲ ನಿಮಗೆ ಕನ್ಫ್ಯೂಸ್ ಆಗ್ಲಿ ಅಂತ ಎ ಎನ್ ಬರಿಬಹುದು ಅವರು, ಒಂದೊಂದ್ಸಲ ಏನ್ ಮಾಡ್ತಾರು ಎಲ್ ಅಂತ ಬರಿಬಹುದು. ಎ ಎನ್ ಅಂದ್ರು ಒಂದೇ, ಎಲ್ ಅಂದ್ರು ಒಂದೇ. ಈ ಸಲ ನಾನು ಎಲ್ ಅಂತ ತಗೊಂಡು ಬರೀತೀನಿ. ಎ ಪ್ಲಸ್ ಎಲ್. ಎಲ್ ಮೀನ್ಸ್ ಲಾಸ್ಟ್ ಟರ್ಮ್ ಆಫ್ ಎ ಪಿ. ಹೌದಾ? ಜಸ್ಟ್ ಎನ್ ಬೈ 2 ಅಂದ್ರೆ ಎಷ್ಟು ಬಂದಿದೆ? ಎನ್ ಎಷ್ಟು ಬಂದಿದೆ ನಮಗ? 13 ಬಂದಿದೆ. ಡಿವೈಡೆಡ್ ಬೈ 2. ಹೌದಾ? ಎ ಅಂದ್ರೆ ಎಷ್ಟು ಬಂದಿದೆ? 34. ಹೌದಾ? ಪ್ಲಸ್ ಎಲ್ ಅಂದ್ರೆ ಎಷ್ಟಿದೆ? ಎ ಎನ್ ಅಂದ್ರ ಲಾಸ್ಟ್ ಟರ್ಮ್ ಎಷ್ಟಿದೆ ನಮಗ? 10 ಅಂತ ಇದೆ. ಹೌದಾ? ಈಗ ನೋಡ್ರಿ, 13 ಬೈ 2, 34 ಪ್ಲಸ್ 10 ಎಷ್ಟಾಗುತ್ತ? 44 ಆಗುತ್ತ. ಹೌದಾ? 44 ಆದ್ಮೇಲೆ ಇದು ಅಂತೂ ನಮಗ್ ಕಡ್ತಾ ಹೊಡಿಲಿಕ್ಕೆ ಬರುವುದಿಲ್ಲ. ಇದು ಬರ್ಬೋದಲ್ಲ? ಇಲ್ಲಿ ನೋಡ್ರಿ, 2 ಒಂದ್ಲೆ, 2 ಎರಡ್ಲೆ, 2 ಎರಡ್ಲೆ ಅಂದ್ರ 22 ಆಯ್ತು. 13 ಮತ್ತು 22 ಗುಣಾಕಾರ ಮಾಡಿದ್ರ ಎಷ್ಟು ಬರ್ತೈತಿ ನೋಡ್ರಿ? 13 ಎರಡ್ಲೆ 26. ಹೌದಾ? 13 ಎರಡ್ಲೆ 26 ಪ್ಲಸ್ 2 ಎಷ್ಟಾಯ್ತು? 28 ಆಯ್ತು. 286 ಆಯ್ತು. ಸೊ ಎಸ್ ಎನ್ ಇಸ್ ಈಕ್ವಲ್ ಟು ಎಷ್ಟು ಬಂತು? 286 ಬಂತು. ಕರೆಕ್ಟ್? ಅರ್ಥ ಆಯ್ತು? ಈ ರೀತಿ ನಾವು ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತವನ್ನ ಕಂಡುಹಿಡಿದನ್ನ ಈಗ ತಿಳಿಬಹುದು. ಇನ್ನೂ ಒಂದಿಷ್ಟು ಪ್ರಾಬ್ಲಮ್ಸ್ ಅದಾವು, ಅದ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೇನೆ. ಇವಾಗ ನಾನು ಒಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಇಷ್ಟು ದಿನ ಕ್ಲಾಸ್ ಒಳಗೆ ಹೇಳಿದ್ದನ್ನ ನಿಮ್ಗೆ ಇನ್ನೊಂದ್ಸಲ ಶೇರ್ ಮಾಡ್ತೇನೆ ನೋಡ್ರಿ. ಒಂದ್ಸಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಹೌದಾ? ಒಂದ್ಸಲ ನೋಡ್ರಿ ಕ್ವಶನ್ಸ್. ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡಿಯುವ ಸೂತ್ರ ಯಾವ್ದಿದೆ ನೋಡ್ರಿ? ಆಪ್ಷನ್ A2 ಮೈನಸ್ A1 ಇದೆ, AN ಇದೆ, ಎ ಇದೆ, ಜಿ ಇದೆ. ಹೌದಾ? ನಮಗ್ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಥವಾ ಡಿ ಕಂಡು ಹಿಡಿಯುವ ಸೂತ್ರ ಯಾವ್ದಿದೆ ಹೇಳ್ರಿ? ಯಾವುದು? ಡಿ ಅಂದ್ರ A2 ಮೈನಸ್ A1. ಆಪ್ಷನ್ 1. ಹೌದಾ? ಇದು ನಮಗೆ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಸಮಾಂತರ ಶ್ರೇಣಿಯ ಎನ್ ಪದ ಕಂಡು ಹಿಡಿಯುವ ಸೂತ್ರ. ಸಮಾಂತರ ಶ್ರೇಣಿಯ ಎನ್ ಪದ ಕಂಡು ಹಿಡಿಯುವ ಸೂತ್ರ ನೋಡ್ರಿ, ಇಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಲಿ ಅಂತ ಚಿಹ್ನೆಗಳನ್ನ ಬದಲಿ ಮಾಡಿಕೊಟ್ಟಿದ್ದಾರೆ ಅವರು. ಎ ಪ್ಲಸ್ ಎನ್ ಪ್ಲಸ್ 1 ಡಿ ಇದೆ, ಎ ಪ್ಲಸ್ ಎನ್ ಮೈನಸ್ 1 ಇದೆ, 1 ಡಿ ಇದೆ, ಎ ಪ್ಲಸ್ ಡಿ ಇದೆ, ಆಮೇಲೆ ಎಸ್ ಎನ್ ಇದೆ. ಅಂದ್ರೆ ಇದ್ರೊಳಗೆ ನಮ್ಗೆ ಕರೆಕ್ಟ್ ಆನ್ಸರ್ ಯಾವ್ದು ಹೇಳ್ರಿ? ಎ ಪ್ಲಸ್ ಎನ್ ಮೈನಸ್ 1 ಡಿ ಅನ್ನೋದು ನಮ್ಗೆ ಇಲ್ಲಿದೆ. ಹೌದಾ? ಎ ಪ್ಲಸ್ ಎನ್ ಮೈನಸ್ 1 ಡಿ. ನೆಕ್ಸ್ಟ್, 2, 4, 6, 8 ಅಂತ ಇದೆ. ಹೌದಾ? ಇದರೊಳಗ ಈ ಶ್ರೇಣಿಯಲ್ಲಿ ಮೊದಲನೇ ಪದ ಫಸ್ಟ್ ಟರ್ಮ್ ಯಾವ್ದಿದೆ ನೋಡ್ರಿ? 2, 4, 6, 8 ಅಂತ ಇದೆ. ಇದ್ರೊಳಗೆ ಮೊದಲನೇ ಪದ ಯಾವ್ದಿದೆ? ಫಸ್ಟ್ ಟರ್ಮ್ ಯಾವ್ದಿದೆ? ಇಲ್ಲಿ 2 ಇದೆ. ಅಂದ್ರೆ ಆಪ್ಷನ್ ಯಾವ್ದು ನಮಗ? 4. 8 ಇದೆ, 5 ಇದೆ, 11 ಇದೆ. ಇದು ಆಪ್ಷನ್ 4 ನಮಗ ಕರೆಕ್ಟ್ ಆನ್ಸರ್. ಕರೆಕ್ಟ್. ನೆಕ್ಸ್ಟ್, 3, 9, 12 ಇಲ್ಲೇ ನಡು ಒಂದು ಸಂಖ್ಯೆ ನಮಗೆ ಗ್ಯಾಪ್ ಇದೆ. ಅಂದ್ರೆ ಯಾವ್ದು ಇರ್ಬೋದು ಈ ಸಮಾಂತರ ಶ್ರೇಣಿ ಒಳಗ? ಇಲ್ಲಿ 3 ಆದ್ಮೇಲೆ ಒಂದು ಗ್ಯಾಪ್ ಇದೆ, ಆಮೇಲೆ 9 ಇದೆ, ಆಮೇಲೆ 12 ಇದೆ. ಅಂದ್ರೆ ಬಿಟ್ಟಿರುವ ಸ್ಥಳ ಅಂದ್ರ ಇಲ್ಲಿ ಫಸ್ಟ್ ನಮಗ ಡಿಫ್ರೆನ್ಸ್ ಗೊತ್ತಾಗಿಬಿಡ್ಬೇಕು. ಇಲ್ಲಿ 12 ಮೈನಸ್ 9 ಮಾಡಿದ್ರೆ ಎಷ್ಟು ಬಂತು? 3 ಬಂತು. ಸೊ ಇದು ಎಷ್ಟು ಬರ್ತೈತಿ? ಇಲ್ಲೇ 3 ಪ್ಲಸ್ 3 ಮಾಡಿದ್ರ 6 ಬರ್ತೈತಿ. ಅಂದ್ರೆ ಎರಡನೇ ಪದ ನಮ್ಗೆ ಎಷ್ಟಿದೆ? 6 ಇದೆ. ಇದು ನಮಗ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, 4, 8, 12 ಈ ಶ್ರೇಣಿಯಲ್ಲಿ ನಾಲ್ಕನೇ ಪದ ಅಂದ್ರೆ ಇದ್ರ ಮುಂದಿನ ಪದ ಎಷ್ಟು ಇರ್ಬೋದು? ಗೆಸ್ ಮಾಡ್ರಿ. 4, 8, 12. ನೆಕ್ಸ್ಟ್ ಇನ್ನು 4 ಕುಡಿಸಿದ್ರೆ ಎಷ್ಟಾಯ್ತು? 16 ಆಯ್ತು. ಸೊ ಇದೆಷ್ಟಾಯ್ತು? ಮುಂದಿನ ಪದ ನಮ್ಗೆ ಎಷ್ಟಾಯ್ತು? 16 ಆಯ್ತು. ನೆಕ್ಸ್ಟ್, 2, 5, 8 ಈ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ. ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಡಿ ಅನ್ನ ಕಂಡು ಹಿಡಿಬೇಕು ನಾವು. ಡಿ ಅಂದ್ರೆ ಎಷ್ಟಾಗ್ಬೇಕು ನಮಗ? A2 ಮೈನಸ್ A1 ಮಾಡಿದ್ರೆ ನಮಗ ಡಿ ಸಿಗ್ತೈತಿ. ಸೊ ಎಷ್ಟಿದೆ ನೋಡ್ರಿ? 5 ಮೈನಸ್ 2 ಮಾಡಿದ್ರ 3. ಅಂದ್ರೆ ನಮಗ ಸಾಮಾನ್ಯ ವ್ಯತ್ಯಾಸ ಎಷ್ಟಾಯ್ತು? 3 ಆಯ್ತು. ಅಥವಾ ಇದನ್ನ ಚೆಕ್ ಮಾಡ್ರಿ, 8 ಮೈನಸ್ 5 ಮಾಡಿದ್ರೆ ನಮಗ 3 ಬಂತು. ಅಂದ್ರೆ ಆನ್ಸರ್ 3 ಆಯ್ತು. ನೆಕ್ಸ್ಟ್,
1 second. ಸಾರಿ. ನೆಕ್ಸ್ಟ್ 4n-1ರಲ್ಲಿ 5ನೇ ಪದ. ನಾವು n ಇದ್ದಲ್ಲಿ 5ಅನ್ನ ಹಾಕಿದ್ವಿ ಅಂದ್ರ ನಮಗೆ 5ನೇ ಪದ ಬರ್ತೈತಿ. ಸೊ 4 5 20, ಇದೊಂದು -1 ಇದೆ. ಹೌದಾ? 20 - 1 ಮಾಡಿದ್ರ 19. ಅಂದ್ರೆ ಆನ್ಸರ್ ಎಷ್ಟು ಬಂತು ನಮಗ? 19 ಬಂತು. ಕರೆಕ್ಟ್. ನೆಕ್ಸ್ಟ್ ಸಮಾಂತರ ಶ್ರೇಣಿಯ ಆದರ್ಶ ರೂಪ. ನಿಮಗೆ ಗೊತ್ತಿದೆ ಸಮಾಂತರ ಶ್ರೇಣಿಯ ಆದರ್ಶ ರೂಪ A1 A2 A3 ಅಪ್ ಟು A+n-1 D ಅಂತ ಇದೆ. ಹೌದಾ? A1 A2 ಎಲ್ಲಿ ಮಟ್ಟ A+n-1 D ಅಂತ ಇದೆ. ಕರೆಕ್ಟ್. ನೆಕ್ಸ್ಟ್ 5 10 15 20 ಇದರ ಮುಂದಿನ 2 ಪದಗಳು. ಮುಂದಿನ 2 ಪದಗಳು ಅಂದ್ರೆ ಯಾವ ಹೇಳ್ರಿ? ಇದ್ರ ಮುಂದೆ ಯಾವ್ದು ಬರ್ತೈತಿ? ಈಗ ನೆಕ್ಸ್ಟ್ 21 22 ಇದೆ, 23 24 ಇದೆ, 5 6 ಇದೆ. ನೆಕ್ಸ್ಟ್ ಯಾವ್ದಿದೆ? 25 30 ಅನ್ನೋದು ಮುಂದಿನ 2 ಪದಗಳು ಬರ್ತಾವ ನಮಗ. 25 30. ನೆಕ್ಸ್ಟ್ ಲಾಸ್ಟ್ 3 5 7 ಈ ಶ್ರೇಣಿಯ 10ನೇ ಪದ. ಈ ಶ್ರೇಣಿಯ 10ನೇ ಪದ. ನಾವು ಹಂಗ ಪಟ್ನ ಮಾಡಿದ್ರೆ ಅದು ಬರುವುದಿಲ್ಲ. ಸ್ವಲ್ಪ ಲೆಕ್ಕ ಮಾಡ್ಬೇಕು ನಾವು. ಹೌದು? ಇಲ್ಲೊಂದ್ಸಲ ನಂದು ಇದು ನೋಡ್ರಿ. 3 5 7 ಅಂದ್ರ ಎ ಅಂದ್ರೆ ಎಷ್ಟಿದೆ? ಅಲ್ಲಿ 3 ಇದೆ. ಹೌದಾ? ಆಮೇಲೆ ಡಿ ಅಂದ್ರೆ ಎಷ್ಟಿದೆ? 5 - 3 ಅಂದ್ರ 2 ಇದೆ. 10ನೇ ಪದ ಅಂದ್ರ n = 10 ಇದೆ. ನೋಡ್ರಿ, ಸಮಾಂತರ ಶ್ರೇಣಿಯ n ಪದ ಅಂದ್ರ A+n-1 D ಅಂತ ಇದೆ. ಹೌದಾ? ಇಲ್ಲಿ ಎ ಅಂದ್ರೆ ಎಷ್ಟಿದೆ? 3 ಪ್ಲಸ್ n ಅಂದ್ರ 10 -1 D ಅಂದ್ರೆ ಎಷ್ಟಿದೆ? 2 ಇದೆ. 3 + 10 - 1 ಎಷ್ಟಾಯ್ತು? 9 × 2 ಆಯ್ತು. 9 2 18 18 3 21 ಆಯ್ತು. ಅಂದ್ರೆ ನಮ್ದು ಎಷ್ಟಿದು? ಸಮಾಂತರ ಶ್ರೇಣಿಯ 10ನೇ ಪದ. ಆನ್ಸರ್ ಎಷ್ಟು ಬಂತು ನೋಡ್ರಿ? 21. ಈ ಟೈಪ್ ಇದ್ದಾಗ ನಾವು ಲೆಕ್ಕ ಮಾಡಲೇ ಇವನ್ನ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆನ್ಸರ್ ಎಷ್ಟು ನಮ್ದು? 20 ಆಯ್ತು. ಸೊ ಇದು ಸಬ್ಮಿಟ್ ಅಂತ ಕೊಡ್ಬೇಕು. ಇಲ್ಲಿಗೆ ನಮ್ದು ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಅನ್ನ ನೆಕ್ಸ್ಟ್ ಇನ್ನೂ ಪ್ರಾಬ್ಲಮ್ಸ್ ಗಳದಾವು. ಇನ್ನು ನೆಕ್ಸ್ಟ್ ಕ್ಲಾಸ್ ಒಳಗ ನೆಕ್ಸ್ಟ್ ಪ್ರಾಬ್ಲಮ್ಸ್ ಅನ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಏನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳ್ರಿ, ನಾ ಮತ್ತೆ ಹೇಳ್ತೇನೆ. ಥ್ಯಾಂಕ್ ಯು.